ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅನ್ಕೋತೀನಿ. ಬರ್ರಿ ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಸಂಜೆ 4 ಗಂಟೆ ಆಗಿತ್ತು. ಆವಾಗ ಸಾಂಗ್ ಎಲ್ಲನೂ ಚೆನ್ನಾಗಿ ಹತ್ತಿತ್ತು ನೋಡ್ರಿ. ಅದಕ್ಕೆ ಹಾಡಕ್ಕೆ ಕೇಳ್ಕೊತ ಕೆಲಸ ಮಾಡ್ಬೇಕಂತ ಹೇಳಿ ಸಾಂಗ್ ಹಚ್ಬಿಟ್ಟು ಈಗ ಒಳಗೆ ಕೆಲಸ ಮಾಡೋಕ್ಕೆ ಬಂದೆ ನೋಡ್ರಿ. ಮುಂಜಾನೆ ಅಡುಗೆ ಮಾಡ್ದಕ್ಕೆ ಎಲ್ಲ ಹಾಗೆ ಬಿಟ್ಟು ಮಲ್ಕೊಂಡಿದ್ದೆ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಎಲ್ಲನೂ ಹಾಗೆ ಇಟ್ಟು ಮಲ್ಕೊಂಡ್ಬಿಟ್ಟಿನಿ ನೋಡ್ರಿ. ಅದಕ್ಕೆ ಬ್ಲಾಗ್ನೂ ಅದಕ್ಕೆ ಮಾಡೋಕ್ಕಾಗಿಲ್ಲ, ಭಾಳ ಆರಾಮಿರಲಿಲ್ಲ ನನಗೆ. ಅದಕ್ಕೆ ಇಷ್ಟು ದಿನ ಬ್ಲಾಗ್ ಮಾಡೋಕ್ಕೂ ಆಗಿಲ್ಲ. ಸಾರಿ ರೀ. ಇವತ್ತು ಬ್ಲಾಗ್ ಅದಕ್ಕೇ ಸ್ವಲ್ಪ ಆರಾಮ ಅನಿಸಿತ್ತು, ಅದಕ್ಕೆ ಇವತ್ತು ಬ್ಲಾಗ್ ಮಾಡತ್ತೀನಿ ನೋಡ್ರಿ. ಮಧ್ಯಾಹ್ನ ಎಲ್ಲನೂ ಮಲ್ಕೊಂಡಿದ್ದೆ. ಅಡುಗೆ ಮನೆ ಎಲ್ಲನೂ ಕಂಡಪಟ್ಟಿ ಗಲೀಜಾಗಿತ್ತು ನೋಡ್ರಿ. ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡಬೇಕೀಗ. ಸಂಜೆ ಆಗಿತ್ತು. ಅದಕ್ಕೆ ಮುಂಜಾನೆ ಶೇಂಗಾ ಎಲ್ಲ ತರಿಸಿಟ್ಟಿದ್ದೆ, ಅದನ್ನು ಡಬ್ಬಿಗೆ ಹಾಕ್ಕೊಳತ್ತೀನಿ ನೋಡ್ರಿ. ಡಬ್ಬಿಗೆ ಹಾಕ್ಕೊಂಡ್ಬಿಟ್ಟು ಅಡುಗೆ ಮನೆ ಎಲ್ಲನೂ ಭಾಳ ಹೊಲಸಾಗಿತ್ತು, ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೋಬೇಕೀಗ. ಅದಕ್ಕೆಲ್ಲ ಬಾಂಡೆ ಎಲ್ಲನೂ ತೆಗೆದ್ಬಿಟ್ಟು ಈಗ ಕಟ್ಟಿ ಎಲ್ಲನೂ ಕ್ಲೀನಿಗೆ ಒರೆಸ್ಕೋಬೇಕು ನೋಡ್ರಿ. ನಮಗೆಷ್ಟೇ ಆರಾಮಿಲ್ಲ ಅಂದ್ರೂ ಕೆಲಸ ಮಾತ್ರ ಮಾಡಬೇಕು. ನಮಗಿರೋ ಜವಾಬ್ದಾರಿ ನಾವು ನಿಭಾಯಿಸಲೇಬೇಕು. ನಾವು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವಿರಲಿ, ನಮ್ಮ ಕೆಲಸನ ನಾವು ಮಾಡಲೇಬೇಕು. ಎಷ್ಟೊತ್ತೇ ಮಲ್ಕೊಂಡ್ರೂ ನಾವೇ ಆಮೇಲೆ ಎದ್ದು ಮಾಡಬೇಕು ನೋಡ್ರಿ. ಎಷ್ಟು ಕಷ್ಟ ನೋವುಗಳಿದ್ರು ನಂಬ್ಕೊಂಡು ನಮ್ಮ ಮನೇಲಿ ಇರ್ತಾರೆ. ಅದಕ್ಕೆ ಅವ್ರ ಸಲುವಾದ್ರೂ ಎದ್ದು ಎಲ್ಲ ಕೆಲಸನೂ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಮಧ್ಯಾಹ್ನ ಎಲ್ಲನೂ ರೆಸ್ಟ್ ಮಾಡಿ ಈಗ ಕೆಲಸ ಮಾಡೋಕ್ಕೆ ಚಾಲೂ ಮಾಡಿ ನೋಡ್ರಿ. ಕಟ್ಟಿ ಎಲ್ಲ ಸಿಕ್ಕಾಪಟ್ಟೆ ಹೊಲಸಾಗಿತ್ತು, ಅದಕ್ಕೆಲ್ಲನೂ ಕ್ಲೀನ್ ಮಾಡ್ಕೊಳತ್ತೀನಿ. ಈ ಚಳಿಗಾಲದಾಗ ಭಾಳ ಆರಾಮ ತಪ್ತಿತ್ತು ನೋಡ್ರಿ. ಅದಕ್ಕೆ ನನಗೆ ಸಂಧಿ ನೋವೆಲ್ಲ ಇರೋದ್ರಿಂದ ಭಾಳ ಆರಾಮ ತಪ್ತೈತಿ. ಅದಕ್ಕೆ ಮಲ್ಕೊಂಡು ಬಿಟ್ಟಿದ್ದೆ ನಾನಂತರೂ. ಈ ಥಂಡಿ ಒಳಗೆ ಆ ನೋವು ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ನೋವು ಇರ್ತೈತಿ. ಆದಷ್ಟು ನಾವು ಬೆಚ್ಚಗಿರೋದೇ ಒಳ್ಳೆಯದು. ಆದರೂ ಕೆಲಸಗಳು ಮಾಡಬೇಕು. ನನ್ನ ಮಗಳಿದ್ರೆ ಮಗಳು ಹೆಲ್ಪ್ ಮಾಡ್ತಾಳೆ. ಈಗ ಸ್ಕೂಲ್ಗೆ ಹೋಗ್ಯಾಳ, ಅದಕ್ಕೆ ನಾನೇ ಮಾಡತ್ತಿದ್ದೆ. ಈಗೆಲ್ಲನೂ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡ್ಸಾತೀನಿ ನೋಡ್ರಿ. ಜಾಸ್ತಿ ಏನು ಕೆಲಸ ಇರಲ್ಲ, ಇರೋ ಕೆಲಸನೇ ಮಾಡೋಕೆ ಸ್ವಲ್ಪ ಕಷ್ಟ ಅನ್ನಿಸ್ತೈತಿ. ನಾವೆಲ್ಲ ಆರಾಮಿದ್ರೆ ಈಸಿಯಾಗಿ ಮಾಡಿಬಿಡ್ಬೋದು, ಕೆಲಸ ಜಾಸ್ತಿ ಅನಿಸೋದಿಲ್ಲ. ಆದರೆ ನಮಗೆ ಆರಾಮಿಲ್ಲಾರ್ದಾಗ ಅದೇ ಕೆಲಸನೇ ವಜ್ಜೆ ಆಗಿಬಿಡ್ತೈತಿ ನೋಡ್ರಿ. ಅದಕ್ಕೆ ಎಷ್ಟೇ ಕಷ್ಟ ಇದ್ರೂ ನಿಭಾಯಿಸ್ಕೊಂಡು ಹೋಗಲೇಬೇಕು. ಸಂಸಾರ ಆದಮೇಲೆ ಎಲ್ಲ ಕಷ್ಟಗಳು ಬರ್ತಾವೆ. ಈಗೆಲ್ಲನೂ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಕಸ ಹೊಡ್ಕೊಂಡು ಈಗ ಸುಲ್ಗಾಯಿ ತೊಗೊಂಬಂದಿದ್ರು ನೋಡ್ರಿ ಹೊಲದಿಂದ. ಕಡ್ಲೆಕಾಯಿ, ಹಸಿ ಕಡ್ಲೆಕಾಯಿ. ಇದು ಭಾಳ ಅಂದ್ರೆ ಭಾಳ ಸಿಹಿ ಇರ್ತದೆ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ. ಈಗ ಅದರದ್ದೇ ಸೀಸನ್ ಐತಿ ಕಡ್ಲೆಕಾಯಿದೆ. ಭಾಳ ಸಿಹಿ ಇರ್ತಾವೆ. ನನ್ನ ಫೇವ್ರೇಟ್ ನೋಡ್ರಿ ಇದು ಸುಲ್ಗಾಯಿ. ನನಗಂತೂ ಭಾಳ ಇಷ್ಟ. ಹೊಲದೊಳಗೂ ಸುಟ್ಕೊಂಡು ತಿಂತಾರೆ. ಈಗ ಮನ್ಯಾಗೆ ತೊಗೊಂಬಂದಿದ್ರು. ಅದಕ್ಕೆ ಅವು ಕಾಯಿ ಎಲ್ಲನೂ ಹರಿದ್ಬಿಟ್ಟು ಈಗ ಅದನ್ನು ಹುರಿಬೇಕು ನೋಡ್ರಿ. ಹುರಿದು ತಿಂದ್ರೆ ಇನ್ನಷ್ಟು ಸಿಹಿ ಹತ್ತಾವು, ಹಸಿವು ಚಲೋ ಹತ್ತಾವು. ಹಾಗೆ ಹುರಿದ್ರೂ ಸ್ವಲ್ಪ ಟೇಸ್ಟ್ ನೋಡ್ಬೇಕಂತ ಹೇಳಿ ಅವೆಲ್ಲನೂ ಹರಿಯಾತಿದ್ದೆ ನೋಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಸಿಹಿ ಹತ್ತಾವು. ಈಗೆಲ್ಲನೂ ಹರಿದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡು ಈಗ ಒಂದು ತೆವಿ ಒಳಗೆ ಹುರ್ಕೋಬೇಕು ಇದನ್ನು. ಈಗ ಒಂದು ತೆವೆ ಒಳಗೆ ಹಾಕಿ ಚಲೋ ಹೊತ್ತಿಗೆ ಹುರಿಬೇಕು ನೋಡ್ರಿ. ಇದ್ರದ್ದು ಬಣ್ಣ ಎಲ್ಲ ಇದು ಹಾಕ್ಬೇಕು, ಮ್ಯಾಗ ಕಪ್ಪು ಕಲಿ ಬೀಳಬೇಕು. ಹಂಗೆ ಚಲೋ ಹೊತ್ತಿಗೆ ಹುರಿಬೇಕು. ಅಂದರೆ ಒಳಗೆಲ್ಲನೂ ಅವು ಕಡ್ಲೆಕಾಯಿ ಮೆತ್ತಗೆ ಭಾಳ ಸಿಹಿ ಹಾಕ ನೋಡ್ರಿ.
ಇದ್ರ ರುಚಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತು, ತಿಂದವ್ರಿಗೆ ಗೊತ್ತಿದೆ ಎಷ್ಟು ಶೇಂಗಾ ಇರ್ತದತ್ತ. ಭಾಳ ಅಂದ್ರೆ ಭಾಳ ಶೇಂಗಾ ಹತ್ತಾವು. ಅದಕ್ಕೆ ನಮ್ಮ ಉತ್ತರ ಕನ್ನಡಕ್ಕೆ ಎಲ್ಲರಿಗೂ ಇಷ್ಟ ನೋಡ್ರಿ ಇದು ಕಡ್ಲಿಕಾಯಿ ಅಂದ್ರೆ. ಕಡ್ಲಿ ಪಲ್ಯ, ಕಡ್ಲಿಕಾಯಿ ಇವೆಲ್ಲನೂ ಭಾಳ ಇಷ್ಟಪಡ್ತಾವೆ. ವರ್ಷಕ್ಕೆ ಒಂದೇ ಸಲ ಸಿಗೋದು, ಹಗಲು ಮೂಲೆ ಸಿಗೋದಿಲ್ಲ ಇದು. ಅದಕ್ಕೆ ವರ್ಷಕ್ಕೆ ಒಂದೇ ಸಲ ಸಿಗ್ತೈತಿ. ಅದಕ್ಕೆ ಸಿಕ್ಕಾಗ ಜಾಸ್ತಿನೂ ತಿಂತೀವಿ, ಎಲ್ಲರಿಗೂ ಇಷ್ಟ ಆಕ್ಕವು. ಈಗ ಕಪ್ಪು ಕಲ್ಲಿ ಬೀಳಂಗೆ ಹುರಿದ್ಮ್ಯಾಗ ಸ್ವಲ್ಪ ಉಪ್ಪು ಹಾಕತ್ತೀನಿ. ಉಪ್ಪು ಹಾಕಿ ಇದಕ್ಕೆ ಸ್ವಲ್ಪ ನೀರು ಚಿಮ್ಕಿಸ್ಬೇಕು ನೋಡ್ರಿ. ನೀರು ಸ್ವಲ್ಪ ಚಿಮ್ಕಿಸಿದ್ರೆ ಉಪ್ಪೆಲ್ಲ ಅದಕ್ಕೆ ಕಾಯಿಗೆ ಹತ್ಕೊತೈತಿ. ಅದಕ್ಕೆ ನೀರು ಚಿಮ್ಕಿಸಿ ಈಗ ಹುರಿದು ತೆಗಿಬೇಕು ನೋಡ್ರಿ. ಚಲೋತ್ಗೆ ನೀರು ಹೊಡೆದ್ಮೇಲೆ ಆಮೇಲೆ ಇನ್ನೊಂದು ಸ್ವಲ್ಪ ಹುರಿದು ಆಮೇಲೆ ಒಂದು ಪ್ಲೇಟಿಗೆ ತಗೊಳತ್ತೀನಿ ನೋಡ್ರಿ. ಹಿಂಗೆ ಅದು ಹುರಿದ್ಮೇಲೆ ಭಾಳ ಶೇಂಗಾ ಇರ್ತಾವೆ. ಎಲ್ಲ ಬಿಡಿಸಿ ತಿಂದ್ರೆ ಭಾಳ ಶೇಂಗಾ ಹತ್ತಾವ ನೋಡ್ರಿ ಸುಲ್ಗಾಯಿ. ಇವೆಲ್ಲ ಸುಲ್ಗಾಯಿನೂ ನಾವು ತಿಂದ್ವಿ ನೋಡ್ರಿ. ಸುಲ್ಗಾಯಿ ತಿಂದು ಚಹಾ ಕುಡಿದ್ವಿ. ಈಗ ಸುಲ್ಗಾಯಿ ತಿನ್ಕೋತೀನಿ. ಬೀಟ್ರೂಟ ಮತ್ತು ಸೇಬು ಹಣ್ಣು ಮತ್ತು ಗಜ್ಜರಿ ಇವೆಲ್ಲನೂ ಕಟ್ ಮಾಡ್ಕೊಂಡಿದ್ದೆ ನೋಡ್ರಿ. ನಾನು ಎಬಿಸಿ ಜ್ಯೂಸ್ ಕುಡಿತೀನಿ ಮುಂಜಾನೆ. ದಿನ ಮುಂಜಾನೆ ಎದ್ದು ಖಾಲಿ ಹೊಟ್ಟೆ ಒಳಗೆ ಇದು ಎಬಿಸಿ ಜ್ಯೂಸ್ ಕುಡ್ತೀನಿ. ಅದಕ್ಕೆ ಅದನ್ನು ಖಾಲಿ ಆಗಿತ್ತು, ಅದನ್ನು ರೆಡಿ ಮಾಡ್ಕೊಳತ್ತಿದ್ದೆ. ಈ ಎಬಿಸಿ ಜ್ಯೂಸ್ ಕುಡಿಯೋದ್ರಿಂದ ಭಾರಿ ಚಲೋ ಅನ್ನಿಸ್ತೈತಿ, ಫ್ರೆಶ್ನೆಸ್ ಅನ್ನಿಸ್ತೈತಿ ನೋಡ್ರಿ. ನನಗಂತೂ ಭಾಳ ಚಲೋ ಅನಿಸಿತ್ತು ಇದು ಕುಡಿಯೋದಕ್ಕೆ. ಅದಕ್ಕೆ ಕುಡಿಯತ್ತೀನಿ. ಈಗ ಎಬಿಸಿ ಜ್ಯೂಸ್ ಎಲ್ಲನೂ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಇದನ್ನು ಚಲೋತ್ಗೆ ಮಿಕ್ಸ್ ಮಾಡಬೇಕು ಸಣ್ಣಗೆ ಆಗಂಗೆ. ಮಿಕ್ಸಿಗೆ ಹಾಕ್ಕೊಂಡು ಈಗ ಒಂದಕ್ಕೆ ಹಾಕ್ಕೊಳತ್ತೀನಿ. ಈ ಐಸ್ ಕ್ಯೂಬ್ದು ಇದು ಇರ್ತೈತಲ್ರಿ, ಅದಕ್ಕೆ ಹಾಕ್ಕೊಂಡು ಇಟ್ಕೊಂಡ್ರೆ ಅದೇ ಐಸ್ ಕ್ಯೂಬ್ನ ಒಂದು 2-3 ಬಿಸಿನೀರೊಳಗೆ ಹಾಕ್ಕೊಂಡು ಕುಡಿಯೋಕೆ ಬರ್ತೈತೆ ನೋಡ್ರಿ. ಈಗ ಉಳಿದಿರೋ ಜ್ಯೂಸ್ನ ಒಂದು ಬಾಟ್ಲಿ ಒಳಗೆ ಹಾಕಿ ಇಟ್ಕೋತೀನಿ. ಇದನ್ನೆಲ್ಲ ಸಾಚೆಗೂ ಹಾಕಿ ಐಸ್ ಕ್ಯೂಬ್ ಮಾಡ್ಕೊಂಡು ನಾನು ಬಿಸಿನೀರೊಳಗೆ ಹಾಕ್ಕೊಂಡು ಕುಡಿಯೋದು ನೋಡ್ರಿ. ಈಗೆಲ್ಲ ಐಸ್ ಕ್ಯೂಬ್ ಒಳಗೆ ಹಾಕಿ ಇದನ್ನ ಫ್ರಿಜ್ ಒಳಗೆ ಹಾಕಿ ಇಟ್ಕೋಬೇಕು ನೋಡ್ರಿ. ಮೇಲ್ಗಡೆ ಫ್ರೀಝರ್ ಒಳಗೆ ಇಡ್ಬೇಕು. ಇದನ್ನು ಐಸ್ ಕ್ಯೂಬ್ ಆಗ್ತೈತಲ್ಲ ಅದಕ್ಕೆ ಇಡಬೇಕು. ಇಟ್ಟು ದಿನ ಮುಂಜಾನೆ ಒಂದು 3 ಐಸ್ ಕ್ಯೂಬ್ ಹಾಕೊಂಡು ಕುಡಿದ್ರೆ ಆಯಿತು. ಹೆಲ್ತಿಗೂ ಭಾಳ ಚಲೋ ಅಂತಾರೆ, ಅದಕ್ಕೆ ಕುಡಿತೀನಿ. ಈಗ ಬೇಳೆನ ಹಾಕಿದ್ದೆ ನೋಡ್ರಿ ಸಾಂಬಾರು ಮಾಡೋಕೆ. ಬೇಳೆ ಹಾಕಿಬಿಟ್ಟು ಸಿಕ್ಕಾಪಟ್ಟೆ ಚಳಿ ಐತಿ. ನಮ್ಮ ಬಿಜಾಪುರಕ್ಕಂತೂ ಸಿಕ್ಕಾಪಟ್ಟೆ ಚಳಿ ಐತಿ, ತಡ್ಕೊಳಕ್ಕೆ ಆಗತ್ತಿಲ್ಲ. ಅದಕ್ಕೆ ಶುಟ್ರೆಲ್ಲನೂ ಹಾಕೊಂಡ್ಬಿಟ್ಟು ಈಗ ಬೇಳೆನ ಹಾಕಿದ್ದೆ ಸಾರು ಮಾಡೋಕೆ. ಈಗ ಬಿಸಿ ಬಿಸಿ ಏನರ ತಿನ್ಬೇಕು ಅನ್ಸತ್ತಿತ್ತು. ಅದಕ್ಕೆ ಈಗ ಉಳ್ಳಾಗಡ್ಡಿ ಕಾಯಿಪಲ್ಯ ಎಲ್ಲನೂ ಕಟ್ ಮಾಡ್ಕೊಂಡು ಈಗ ಬಿಸಿ ಬಿಸಿ ಬಜ್ಜಿ ಮಾಡ್ಕೋಬೇಕು ಅನ್ನತ್ತೀನಿ ನೋಡ್ರಿ. ಅದಕ್ಕೆ ಉಳ್ಳಾಗಡ್ಡಿ ಎಲ್ಲನೂ ಕಟ್ ಮಾಡ್ಕೊಂಡು ಮತ್ತು ಕಾಯಿಪಲ್ಯ ಏನೇನು ಐತಿ ಕೊತ್ತಂಬರಿ ಇವೆಲ್ಲನೂ ಕಟ್ ಮಾಡ್ಕೋಬೇಕು ನೋಡ್ರಿ. ಈಗ ಉಳ್ಳಾಗಡ್ಡಿ, ಪಾಲಕ್, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ ಮತ್ತು ಇವೆಲ್ಲನೂ ಕಟ್ ಮಾಡ್ಕೊಂಡೆ ನೋಡ್ರಿ. ಕಟ್ ಮಾಡ್ಕೊಂಡು 1-2 ಬಟ್ಲಟ್ಟು ಕಡ್ಲೆ ಹಿಟ್ಟು ಹಾಕ್ಕೊಂಡೀನಿ. ಕಡ್ಲೆ ಹಿಟ್ಟು ಹಾಕ್ಕೊಂಡು ಮೊದಲು ಅದಕ್ಕೆ ಅಜ್ವಾನ ಸ್ವಲ್ಪ ತಿಕ್ಕಿ ಬಿಟ್ಟು ಹಾಕ್ಕೋಬೇಕು. ಅದರ ಫ್ಲೇವರ್ ಮಾತ್ರ ಭಾರಿ ಬರ್ತೈತೆ ನೋಡ್ರಿ. ಬಜ್ಜಿಗೆ ಪ್ರತಿಯೊಂದು ಬಜ್ಜಿಗೂ ಇದನ್ನ ಹಾಕಬೇಕು.
ಅಜ್ವಾನ ಒಟ್ಟು ಗ್ಯಾಸ್ ಹಿಡಿಯೋದು ಹಿಂಗೇನು ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಅಜ್ವಾನ, ಸ್ವಲ್ಪ ಸೋಡಾ ಮತ್ತು ಉಪ್ಪು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಈಗ ಕಾಯಿಪಲ್ಲೆ ಎಲ್ಲನೂ ಕಟ್ ಮಾಡ್ಕೊಂಡಿಲ್ಲ ಅವು ಎಲ್ಲನೂ ಹಾಕ್ಕೋಬೇಕು ನೋಡ್ರಿ. ಈಗ ಸಣ್ಣಗೆ ಕಟ್ ಮಾಡ್ಕೊ ಕರಿಬೇವು ಹಾಕ್ಕೊಂಡೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ ಮತ್ತು ಕೊತ್ತಂಬರಿ ಹಾಕ್ಕೋಬೇಕು ಮತ್ತು ಉಳ್ಳಾಗಡ್ಡಿ ಮತ್ತು ಪಾಲಕ್ ಇವೆಲ್ಲನೂ ಹಾಕಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಜಾಸ್ತಿ ಹಾಕೋದ್ರಿಂದ ಬಜ್ಜಿ ರುಚಿಯಾಗಿರ್ತಾವೆ. ಅದಕ್ಕೆ ಇವೆಲ್ಲನೂ ಹಾಕಿ ಮೊದಲು ನೀರು ಹಾಕ್ತೀನಿ. ಒಂದು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ನನ್ನ ಮಗಳು ಹೋಗ್ಬೇಕು ನೋಡ್ಕೊಂಡು ಕೈ ಹಾಕೋತಿ ಇರ್ತಾಳೆ. ಏನರ ಮಾಡ್ತಿದ್ರು ಸೈಡಿಗೆ ಬಂದು ನಿಂತ್ಬಿಡ್ತಾಳೆ ನೋಡ್ರಿ. ಅದಕ್ಕಾಗಿ ನೀರು ಕೊಡು ಏನರ ಕೊಡು ಅಂತ ಸ್ವಲ್ಪ ಕೆಲಸ ಹಚ್ತಿರ್ತೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಡು ಅಳಸು ಮಾಡ್ಕೋಬಾರ್ದು ಬಜ್ಜಿ ಹಿಟ್ಟು. ಎಷ್ಟು ಬೇಕೋ ಅಷ್ಟಷ್ಟು ನೀರು ಹಾಕ್ಕೊಂಡು ಚಲೋ ಹೊತ್ತಿಗೆ ಕಲಿಸಿಟ್ಕೋಬೇಕು ನೋಡ್ರಿ. ಒಂದು 10-15 ನಿಮಿಷ ಇದನ್ನು ಸ್ವಲ್ಪ ನೆನೆಸಿಟ್ರೆ ಬಜ್ಜಿ ಚಲೋ ಹೊತ್ತಿಗೆ ಬರ್ತಾವೆ. ಅದಕ್ಕೆ ಈಗೆಲ್ಲ ಬಜ್ಜಿ ಹಿಟ್ಟನ್ನು ಕಲಿಸಾತೀನಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಈಗ ಚಲೋ ಹೊತ್ತಿಗೆ ಕಲಸಾತೀನಿ ನೋಡ್ರಿ. ಕಲಿಸಿ ಆಯ್ತು. ಈಗ ಸ್ವಲ್ಪ ಇದನ್ನು ನೆನೆಯಕ್ಕೆ ಬಿಡಬೇಕು. ಅದಕ್ಕೊಂದು 10-15 ನಿಮಿಷ ಮುಚ್ಚಿ ಇಟ್ಬಿಡ್ತೀನಿ ನೋಡ್ರಿ. ಒಂದು 15 ನಿಮಿಷ ಆದಮೇಲೆ ಈಗ ಮತ್ತೆ ಬಜ್ಜಿ ಮಾಡೋಕೆ ಚಾಲು ಮಾಡೀನಿ. ಈಗ ಎಣ್ಣೆ ಕಾಯಕ್ಕಿಡ್ಬೇಕು ನೋಡ್ರಿ. ಇದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನಮ್ಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಹಿಟ್ಟನ್ನು ಚಲೋ ಹೊತ್ತಿಗೆ ಕಲಿಸಿ ಬಜ್ಜಿ ಬಿಡ್ಬೇಕು ನೋಡ್ರಿ. ಬಜ್ಜಿ ಎಲ್ಲನೂ ಹೊರಗಡೆ ತಿನ್ನೋಕ್ಕಿಂತ ಮನ್ಯಾಗ ಹಿಂಗೆ ಈ ಚಳಿಗಾಲದಾಗ ಬಿಸಿ ಬಜ್ಜಿ ತಿಂತಾಯಿದ್ರೆ ಭಾರಿ ಇರ್ತೈತೆ ನೋಡ್ರಿ. ಏನಾದರೂ ಈ ಥರ ಬಿಸಿ ತಿನ್ಬೇಕು ಅನ್ನಿಸ್ತದ. ಹೊರಗಡೆ ತಿನ್ನೋಕ್ಕಿಂತ ಇಲ್ಲಿ ಮನ್ಯಾಗ ಚಲೋ ಹೊತ್ತಿಗೆ ಎಣ್ಣೆ ಒಳಗೆ ನಾವೇ ಕ್ಲೀನಾಗಿ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಬಜ್ಜಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಆದರೂ ಅಪರೂಪಕ್ಕೆ ಯಾವಾಗ್ರೊಮ್ಮೆ ಚಳಿಗಾಲದಾಗ ಹಿಂಗೆ ತಿನ್ಬೇಕು ಅನ್ನಿಸ್ತದ. ಈ ಥರ ರೆಡಿ ಆದ ನೋಡ್ರಿ. ಹೋಟೆಲ್ಗಿಂತನೂ ಭಾರಿ ರುಚಿಯಾಗಿತ್ತು ಬಜ್ಜಿ ಮಾತ್ರ. ಪಾಲಕ್ ಎಲ್ಲ ತರಕಾರಿನೂ ಹಾಕಿ ಮಾಡಿದ್ರೆ ಬಜ್ಜಿ ಸೂಪರಾಗಿರ್ತಾವೆ ನೋಡ್ರಿ. ಹಿಂಗೆ ಅಷ್ಟು ಬಜ್ಜಿನೂ ಮಾಡಿದೆ. ಎಲ್ಲ ಬಜ್ಜಿ ಮಾಡಿ ನಮ್ಮ ಬಿಜಾಪುರ ಚಳಿಗೆ ದಿನ ಒಂಥರ ಈ ಥರ ಬಜ್ಜಿ ಮಾಡ್ಕೊಂಡು ತಿನ್ಬೇಕು ಅನ್ಸತ್ತದ. ಅಷ್ಟು ಬಜ್ಜಿನೂ ಮಾಡಿಬಿಟ್ಟು ನಾನು ತಿನ್ನತ್ತಿದ್ದೆ ನೋಡ್ರಿ. ಧಾರಾವಾಹಿ ನೋಡ್ಕೊತ ನಾನು ತಿನ್ನತ್ತಿದ್ದೆ ಬಜ್ಜಿ ತಿಂದು ಬಿಸಿ ಚಹಾ ಕುಡ್ಕೊಂಡು ಕುತ್ಕೊಂಡಿದ್ದೆ ನೋಡ್ರಿ. ಈಗ ನಂದೆಲ್ಲನೂ ಬಜ್ಜಿ ತಿನ್ನೋದಾದ್ಮೇಲೆ ನಾವೆಲ್ಲ ತಿಂದ್ಮೇಲೆ ಆಮೇಲೆ ನಮ್ಮ ಮನೆಯವ್ರ ಕೆಲ್ಸದಿಂದ ಬಂದಿದ್ದರು. ಅವ್ರಿಗೂ ಬಿಸಿ ಮಾಡಿ ಕೊಟ್ಟೆ ನೋಡ್ರಿ. ಇದಾಗಿತ್ತು ಇವತ್ತಿನ ನಮ್ಮದು ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.